ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಸ್ಸಿನ ಪ್ರಸನ್ನತೆ, ಮೌನ, ಆತ್ಮ ನಿಗ್ರಹಗಳನ್ನು ಮಾನಸ ತಪಸ್ಸು ಎನ್ನಲಾಗುತ್ತದೆ. ಪ್ರಾಣದ ಅಥವಾ ಜೀವದ ಪ್ರಸನ್ನತೆಗೆ ಅಹಿಂಸೆಯೇ ಪರಮ ಸಾಧನ ಎನ್ನಲಾಗಿದೆ. ಪ್ರಾಣಿಗಳನ್ನು ನೋಯಿಸಿದರೆ ಆ ನೋವು, ಸಂಕಟಗಳು ತಿರುಗಿ ನಮಗೆ ಆಕ್ರಮಿಸಿ ಆ ಕಷ್ಟಗಳನ್ನು ನಾವೇ ಅನುಭವಿಸಬೇಕಾಗಿ ಬರುವುದರಿಂದ ಮನಸ್ಸಿಗೆ ಶಾಂತಿಯೇ ಇಲ್ಲದಂತಾಗುತ್ತದೆ. ಈ ಸಂಬಂಧದ ಕುರಿತಾಗಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ಪೂಜ್ಯರಾಗಿರುವಂತಹ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ವಿಶ್ವೇಶ್ವರ ಸಭಾಹಿತ ಅವರ ಪ್ರಶ್ನೆಗೆ ಉತ್ತರವಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ಶಿವನ ಮತ್ತೊಂದು ಹೆಸರನ್ನ ನೋಡಿದ್ವಿ. ಗಣನಾಥ, ಪ್ರಜಾಪತಿ ಎನ್ನುವಂತಹ ಹೆಸರುಗಳು, ಅದರ ಅರ್ಥವನ್ನ ಅರಿತುಕೊಂಡ್ವಿ. ಹಾಗೆ ಸ್ಥಾಣುರುದ್ರ ಎನ್ನುವಂತಹ ಈ ಶಿವನ ಔಷಧ ಬಗ್ಗೆಯೂ ಕೂಡ ತಾವು ತಿಳಿಸಿಕೊಟ್ಟಿದ್ದೀರಾ ಗುರುಗಳೇ. ಹಿಂದಿನ ಸಂಚಿಕೆಯಲ್ಲಿ ಯಾವ ಪದದ ಅರ್ಥವನ್ನ ಹೇಳ್ತಾ ಇದ್ದೀರಾ? ಈಗ ಮುಂದಿನ ಶ್ಲೋಕ ಹಿರಣ್ಯರೇತೋ ದುರ್ಧರ್ಷೋ ಅಂತ ಆರಂಭ ಆಗುತ್ತೆ. ಹಿರಣ್ಯರೇತಃ ಶ್ರೀಮದ್ ರಾಮಾಯಣದಲ್ಲಿ ಇದರ ಬಗ್ಗೆ ಒಂದು ಆಖ್ಯಾನ ಇದೆ, ಕುಮಾರಸ್ವಾಮಿಗೆ ಸಂಬಂಧಪಟ್ಟದ್ದು. ತಾರಕನ ಹಾವಳಿ ಜಾಸ್ತಿ ಆಗ್ತಾ ಇದ್ದ ಸಂದರ್ಭದಲ್ಲಿ ಆ ತಾರಕನನ್ನು ಹೇಗೆ ಮರ್ದಿಸಬೇಕು ಅಂದರೆ ಬ್ರಹ್ಮಲಿಖಿತವಿದ್ದದ್ದು ಈಶ್ವರನ ಮಗ ಅವನನ್ನು ಸಂಹಾರ ಮಾಡಬಹುದು. ಆದರೆ ಪ್ರಶ್ನೆ ಇರತಕ್ಕಂಥದ್ದು, ಈಶ್ವರ ಈಗ ಸತಿ ಕಾರಣೆದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಸತಿ ಸುಟ್ಟು ಹೋಗಿಬಿಟ್ಟಿದ್ದಾಳೆ. ಹೀಗಾಗಿ ಈ ತಾರಕಾಸುರ ನಿರ್ಣಯ ಮಾಡಿದ, ನನಗೆ ಬ್ರಹ್ಮನ ವರ ಇರೋದು ಹೇಗೆ, ಈಶ್ವರನ ಮಗ ಸಾಯಿಸಬೇಕು ಅಂತ ಈಶ್ವರನ ಮಗನೇ ಹುಟ್ಟಲ್ಲ ಈಗ ಅಂತ ನಿರ್ಣಯಿಸಿದ. ಆದರೆ ವಿಧಿ ಬೇರೆ. ಆ ಸತೀದೇವಿ ಪರ್ವತರಾಜನಿಗೆ ಮಗಳಾಗಿ ಹುಟ್ಟಿ ಪಾರ್ವತಿಯಾಗಿದ್ದಾಳೆ. ಆ ಪಾರ್ವತಿ ಈಶ್ವರರ ಮಿಲನ ಆಗುತ್ತೆ. ದೊಡ್ಡ ಕಥೆ ಅದೆಲ್ಲ ನಾನು ಹೇಳಲ್ಲ, ಹಿಂದೆ ಎಷ್ಟೋ ಸಲ ಮಾತಾಡಿದ್ದೇನೆ ಅದನ್ನು. ಪಾರ್ವತಿ ಪರಮೇಶ್ವರರ ವಿವಾಹಾನಂತರ ಆ ಗಂಡ ಹೆಂಡತಿ ಏನು ಮಾಡ್ತಾರೆ ಅದು ಮಾಡ್ತಾರೆ ಅವರು. ಸುಮಾರು ವರ್ಷಗಳಾಗುತ್ತೆ, ಮಗು ಹುಟ್ಟಿರಲ್ಲ. ಇನ್ನೊಂದಷ್ಟು ದಿವಸ ಇದ್ದರೆ ಮಗು ಹುಟ್ಟುತ್ತಿತ್ತು. ಆದರೆ ಈ ದೇವತೆಗಳು ಕೆಲಸಕ್ಕೆ ಬರದೇ ಇರೋರು ಇವರು ಯೋಚನೆ ಶುರು ಮಾಡಿದರು, ಆ ಪಾರ್ವತಿಗೆ ಈಶ್ವರನ ತೇಜಸ್ಸನ್ನು ತಟ್ಕೊಳ್ಳೋಕ್ಕಾಗುತ್ತೋ, ಅದು ಅವರಿಬ್ಬರ ಹಣೆ ಬರ, ಇವ್ರು ಯಾಕೆ ಮಾತಾಡಬೇಕು, ಅದು ಗಂಡ ಹೆಂಡತಿ ಸಂಬಂಧಪಟ್ಟ ವಿಷಯ, ಅದು ಈಶ್ವರನಿಗೂ ಪಾರ್ವತಿಗೂ ಸಂಬಂಧಪಟ್ಟಿದ್ದು. ಈಶ್ವರನ ಭೋಗದಿಂದ ಆಕೆ ಆತನ ಶಕ್ತಿಯನ್ನು, ಆತನ ಪಾತ ಮಾಡಿದ್ದಂಥ ವೀರ್ಯವನ್ನು ತಟ್ಕೊಳ್ತಾಳೋ, ಯಾರು ತೀರ್ಮಾನ ಮಾಡಬೇಕು? ಪಾರ್ವತಿ ತೀರ್ಮಾನ ಮಾಡಬೇಕು. ಅದಕ್ಕೆ ದೇವತೆಗಳು ಯಾಕೆ ಅಡ್ಡಿ ಮಾಡಬೇಕು? ಇವರೆಲ್ಲ ಈಶ್ವರನ ಹತ್ರಕ್ಕೆ ಹೋಗಿ ಕೇಳಿದ್ರು, ಸ್ವಾಮಿ ನಿನ್ನ ತೇಜಸ್ಸನ್ನು ತಟ್ಕೊಳ್ಳೋಕೆ ಪಾರ್ವತಿಗೆ ಆಗಲ್ಲ, ಆದ್ದರಿಂದ ಅದನ್ನು ನೀನು ನಿನ್ನಲ್ಲಿಯೇ ಧರಿಸು ಅಂತ ಹೇಳಿದರು. ಪಾರ್ವತಿ ಸಿಟ್ಟು ಬರುತ್ತೆ ತಾನೆ, ತನಗೆ ಮಗು ಹುಟ್ಟೋ ಸಂದರ್ಭ ಬಂದ್ರಿ ದೇವತೆಗಳಿಗೆಲ್ಲ ಮಾಡಿದರು ಅಂತ ಅವ್ರು ಶಾಪ ಕೊಟ್ಟರು. ದೇವತೆಗಳಿಗೆ ಯಾರಿಗೂ ಮಕ್ಕಳೇ ಹುಟ್ಟೋದು ಬೇಡ ಇನ್ಮೇಲೆ ಅಂತ. ಆದರೆ ಈಶ್ವರಂದು ಅಷ್ಟೊತ್ತಿಗೆ ಒಂದಷ್ಟು ವಿಚಲಿತವಾಗಿ ಬಿಟ್ಟಿತ್ತು, ಸ್ಖಲಿತವಾಗಿ ಬಿಟ್ಟಿತ್ತು. ಆತ ಹೇಳಿದ ದೇವತೆಗಳಿಗೆ, ಆಯ್ತಪ್ಪ ನನ್ನ ತೇಜಸ್ಸನ್ನು ನಾನು ಧರಿಸ್ತೀನಿ, ಆದರೆ ಸ್ಖಲನವಾಗಿರತಕ್ಕಂಥದ್ದು ಏನು ಮಾಡಲಿ? ಅದಕ್ಕೆ ದೇವತೆಗಳು ಹೇಳಿದ್ರು, ಅದನ್ನು ಅಗ್ನಿಯಲ್ಲಿ ವಿಸರ್ಜನೆ ಮಾಡಿ. ಪಾಪ ಪಾರ್ವತಿ ಸಿದ್ಧ ಇದ್ಲು, ಅದು ಬೇಡ ಅಂತ ಹೇಳಿದರು. ಅಗ್ನಿಯಲ್ಲಿ ವಿಸರ್ಜನೆ ಮಾಡು ಅಂತ ಹೇಳಿದ್ರು. ಈಶ್ವರ ಅಗ್ನಿಯಲ್ಲಿ ವಿಸರ್ಜನೆ ಮಾಡಿದ. ಆದರೆ ಅಗ್ನಿ ಅದನ್ನು ತಟ್ಟುಕೊಳ್ಳೋಕ್ಕಾಗ್ತಾ ಇಲ್ಲ. ಈಶ್ವರನ ವೀರ್ಯವನ್ನು ತಟ್ಟುಕೊಳ್ಳೋದಕ್ಕೆ ಅಗ್ನಿ ಕೈಲಾಗ್ತಾ ಇಲ್ಲ. ಅದಕ್ಕೆ ಅವನೇನು ಮಾಡಿದ, ಗಂಗೆಯಲ್ಲಿ ವಿಸರ್ಜನೆ ಮಾಡಿದ. ಗಂಗೆಗೂ ತಟ್ಕೊಳಕ್ಕಾಗ್ತಾ ಇಲ್ರಿ ಅಂತ ಹೇಳಿಲ್ಲ. ಆಗ ಆಕೆಗೆ ಸಲಹೆ ಕೊಟ್ಟರು, ಹಿಮವತ್ ಪರ್ವತದ ಹತ್ತಿರ ಬಿಡಮ್ಮ ಅದನ್ನು ಅಂತ. ಅತ್ಯಂತ ತೇಜೋಮಯವಾಗಿದ್ದಂತಹ ಈಶ್ವರನ ತೇಜಸ್ಸನ್ನು
ಈಶ್ವರನ ಶಕ್ತಿಯನ್ನು, ಈಶ್ವರನ ವೀರ್ಯವನ್ನು ಆ ಹಿಮವತ್ ಪರ್ವತದ ಹತ್ತಿರ ಆಕೆ ಚೆಲ್ಲಿದೆ. ಅದು ಸ್ಪರ್ಶ ಆಗ್ತಾ ಇದ್ದ ಹಾಗೆ ಆ ಪರ್ವತ ಪ್ರದೇಶವೆಲ್ಲ ಚಿನ್ನದಲ್ಲಿ ಇರತಕ್ಕಂತಹ ರೈತಸ್ಸು ಪರಮೇಶ್ವರನದು ಸ್ವರ್ಣವರ್ಣದಲ್ಲಿ ಇದೆ ಅಂತಂತ ಹಿರಣ್ಯರೇತಃ ಅಂತ ಹೆಸರು ಬಂದಿದ್ದು ಆಗ. ಹಿರಣ್ಯರೇತೋ. ಆಮೇಲೆ ಕಥೆ ಬೇರೆ. ಆಮೇಲೆ ಅದರ ಪಕ್ಕದಲ್ಲೊಂದು ಶರವಣ ಅಂತ ಹುಟ್ಟುತ್ತೆ, ಆ ಶರವಣದಲ್ಲಿ ಷಣ್ಮುಖ ಅಂತ ಹುಟ್ಟುತ್ತಾನೆ, ಇತ್ಯಾದಿ ಕಥೆ ಬೇರೆ. ಅಂತೂ ಸದ್ಯಕ್ಕೆ ಹಿರಣ್ಯರೇತೋ ಅಂದ್ರೇನು? ಸ್ವರ್ಣವರ್ಣದ ರೈತಸ್ಸಿಗೆ ಹಿರಣ್ಯರೇತೋ ಅಂತ ಹೆಸರು ಅಂತ. ಈ ಪ್ರಶ್ನೆಯನ್ನ ವಿವೇಕಾನಂದ ಹೆಗಡೆ ಅವರು ಕೇಳ್ತಾ ಇದ್ದಾರೆ ಬಸವೇಶ್ವರ ನಗರದಿಂದ. ದೂರದರ್ಶನ ಚಂದನದಲ್ಲಿ ನಡೆಸಿಕೊಡುತ್ತಿರುವಂತಹ ಸತ್ಯದರ್ಶನ ಕಾರ್ಯಕ್ರಮ ಶ್ಲಾಘನೀಯ. ಜನಸಾಮಾನ್ಯರ ಮೌಢ್ಯ, ಕಂದಾಚಾರ, ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಉಪಯುಕ್ತವಾಗಿರುತ್ತವೆ ಅಂತ ಹೇಳ್ತಾ ಇವರು ತಮ್ಮ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ವಿಷ್ಣುವು ಪರಶುರಾಮ ಅವತಾರ ತಾಳಿದ ನಂತರ ರಾಮಾವತಾರ, ಕೃಷ್ಣಾವತಾರ ಎತ್ತಿದ್ದಾನೆ ಎಂಬುದು ದಶಾವತಾರಗಳ ವಿಚಾರ. ಪರಶುರಾಮರು ಕೃಷ್ಣಾವತಾರದ ದ್ವಾಪರಯುಗದಲ್ಲಿ ಭೀಷ್ಮನಿಗೆ ಗುರುವಾಗಿದ್ದರು ಎಂಬುದು ಮಹಾಭಾರತದಲ್ಲಿ ತಿಳಿದು ಬರುತ್ತದೆ. ಹಾಗಾದರೆ ಒಂದು ಅವತಾರ ಪ್ರಚಲಿತದಲ್ಲಿ ಇರುವಾಗಲೇ ಇನ್ನೊಂದು ಅವತಾರದ ಅವಶ್ಯಕತೆ ಏನಿತ್ತು? ರಾವಣ ಕೌರವರ ನಾಶಕ್ಕೆ ಪರಶುರಾಮರು ಅಸಮರ್ಥರಾಗಿದ್ದರೆ ಅಥವಾ ಬೇರೆ ಬೇರೆ ಪರಶುರಾಮರೇ? ರಾಮಾವತಾರದಲ್ಲಿ ಪರಶುರಾಮರು ಎಲ್ಲಿದ್ದರು, ಏಕೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇದನ್ನು ಬಹಳ ಮಂದಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಅವತಾರ ಪ್ರಚಲಿತವಾಗಿರುವಾಗ ಮತ್ತೊಂದು ಅವತಾರ ಅಲ್ಲಿ ಬರೋದು ಸಾರಿಯೇ ಅಂತ ಕೇಳ್ತಾರೆ. ನೀವು ಲೋಕಸಭೆಗೆ ಹೋಗಿ ನೋಡಿದರೆ ಅಲ್ಲಿ ದೇವೇಗೌಡರು ಕೂತಿರ್ತಾರೆ, ಮನಮೋಹನ್ ಸಿಂಗು ಕೂತಿರ್ತಾರೆ, ಈ ಕಡೆ ಮೋದಿಯವರು ಕೂತಿರ್ತಾರೆ. ಅರೆ, ಮೋದಿಯವರು ಈಗ ಪ್ರಧಾನಮಂತ್ರಿ ಏನ್ರಿ, ಮನಮೋಹನ್ ಸಿಂಗ್ ಅವ್ರ ಹಿಂದಿನ ಪ್ರಧಾನಮಂತ್ರಿ, ಅವ್ರ ಹಿಂದೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು. ಮೂರು ಪ್ರಧಾನಮಂತ್ರಿಗಳು ಒಂದು ಕಡೆ ಸೇರೋಕ್ಕೆ ಸಾಧ್ಯ ಇಲ್ವೇ? ಸನ್ಮಾನ್ಯ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾ ಇದ್ದ ಮನಮೋಹನ್ ಸಿಂಗ್ ಬರಬಾರ್ದು, ದೇವೇಗೌಡರು ಬರಬಾರ್ದು ಯಾಕೆ ಹೇಳ್ಬೇಕು ನಾವು? ಆದ್ದರಿಂದ ಶ್ರೀರಾಮಾವತಾರದಲ್ಲಿ ಬಂದಂತಹ ಪರಶುರಾಮರು ಅವರು ಅವತಾರ ಪುರುಷರಾದರೂ ದ್ವಾಪರ ಯುಗದಲ್ಲೂ ಬರಬಹುದವರು. ಆದ್ದರಿಂದ ಅದು ಪ್ರಶ್ನೆ ಅಲ್ಲ. ಅವತಾರವೆತ್ತಿದಂತಹ ಒಂದು ಅಂಶ ಮತ್ತೊಂದು ಅವತಾರದ ಅದೇ ಸ್ಥಾನದಲ್ಲಿ ಬಂದು ಹೋಗೋದೇನು ತಪ್ಪು ಅಂತ ನಂಗೆ ಅನಿಸೋದಿಲ್ಲ. ಇನ್ನು ಅವರ ಪ್ರಶ್ನೆ ಇರತಕ್ಕಂಥದ್ದು, ಹೌದು ಇದೇ ಪರಶುರಾಮರೇ ರಾವಣನನ್ನು ಹಾಗೂ ದುರ್ಯೋಧನನಿಗೂ ಮರ್ದನ ಮಾಡಿಬಿಡಬಹುದಾಗಿತ್ತಲ್ಲ? ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಮನಸ್ಸಿಗೆ ಬಂದ ಹಾಗೆ ಏನೋ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಅದೆಲ್ಲ ಕಾರ್ಯಕಾರಣ ಸಂಬಂಧದ ಮೇಲೆ ನಿರ್ಣಯ ಆಗುತ್ತೆ. ನಾನು ಇದಕ್ಕೆ ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಗಂಡು ಒಂದು ಅವನು ಎಷ್ಟೆಷ್ಟೋ ಹೆಣ್ಣುಗಳ ಸಂಪರ್ಕಕ್ಕೆ ಬರ್ತದೆ, ಮದುವೆ ಆಗಿ. ನಾನು ಸಾಮಾನ್ಯ ಕಾರ್ಖಾನೆಗಳನ್ನು ನೋಡಿದಾಗ ಒಂದು 10-15 ಜನ ಹೆಂಗಸರಿರ್ತಾರಪ್ಪ. ಅಲ್ಲಿ ಯಾವನೋ ಒಬ್ಬ ಕಾರ್ಮಿಕ ಆ 10-15 ಜನ ಒಬ್ಬಳನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅದು ಹೇಗೆ? ಅವಳನ್ನೇ ಯಾಕೆ, ಪಕ್ಕದವರು ಯಾಕಾಗಲ್ಲ ಅಂದರೆ ಅವಳನ್ನೇ ಅವನು ಮದುವೆಯಾಗಬೇಕಾಗಿತ್ತು. ಹೀಗಾಗಿ ಈ ಜೀವಾತ್ಮ ಆ ಜೀವಾತ್ಮದ ಜೊತೆಗೇ ಸೇರಬೇಕು, ಬೇರೆ ಸಾಧ್ಯತೆ ಇಲ್ಲ. ಅಂದರೆ ಕೌರವರ ಮರ್ದನ ಪರಶುರಾಮನ ಮಾಡಲಿ, ದ್ರೋಣಾಚಾರ್ಯ ಮಾಡಲಿ, ಭೀಮಸೇನ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಇಚ್ಛೆಯಂತೆ ಎಲ್ಲ ನಡೆಯೋದಿಲ್ಲ. ಅದು ಅದಕ್ಕೆ ಹಿಂದಿನ ಕರ್ಮ ಸಿದ್ಧಾಂತ ಅಂತ ಒಂದಿರುತ್ತೆ. ಸುಮ್ಮನೆ ಉದಾಹರಣೆ ರಾವಣನ ಪರಶುರಾಮರು ಮರ್ದನ ಮಾಡೋಕ್ಕಾಗಲ್ವ? ಆಗೋದಿಲ್ಲರಿ. ಯಾಕೆ ಆಗೋದಿಲ್ಲ? ಪರಶುರಾಮ ಮದುವೆನೇ ಆಗಿಲ್ಲ. ಮದುವೆ ಆಗಿರತಕ್ಕಂತಹ ಪುರುಷೋತ್ತಮ ಸಂಹಾರ ಮಾಡಬೇಕು. ಹೇಗೆ ಸಂಹಾರ ಮಾಡೋದು? ಪರಶುರಾಮರ ಹೆಂಡತಿನ ರಾವಣ ಎತ್ಕೊಂಡು ಹೋಗಬೇಕು, ಅದು ಕಾರಣ ಆಗಬೇಕು, ಆ ವ್ಯಾಜ್ಯ ಆಗಬೇಕು, ಅದರಿಂದ ಪರಶುರಾಮರು ಹೋಗಬೇಕು. ಪರಶುರಾಮ ಮದುವೆನೇ ಆಗದೆ ಇದ್ರೆ ಸುಮ್ಮನೆ ಛೋ ಅಂತ ಮಾಡೋಕ್ಕಾಗಲ್ಲ. ಅವೆಲ್ಲನೂ ಅದು ಚುವಂತರಂಗಾಳಿ ಎಲ್ಲ ಎಲ್ಲ ಕಾರಣಗಳು ಬೇಕು. ಈಗ ಕೃಷ್ಣಾವತಾರದಲ್ಲಿ ಕೃಷ್ಣನೇ ಇದ್ರೂ ದುರ್ಯೋಧನ ತಪ್ಪು ಮಾಡ್ತಾನೆ ಗೊತ್ತಾಯ್ತೆ, ಹಕ್ ಅಂತ ಕುತಿಯತೆ ಹೋಗಾಗತ್ತೆಯೇ? ಶಿಶುಪಾಲ ಕೃಷ್ಣನನ್ನ ನೇರವಾಗಿ ಬೈತಾ ಕೂತಿದ್ದಾನೆ ಎದುರುಗ. ಏನು ಮಾಡ್ದ? ನಗ್ತಾ ಇದ್ದ ಅವನು. ಆಗಲಯ್ಯ ನೀನು ಬೈಯ್ಯಯ್ಯ ನೀನು, ಅದು ಯಾವುದೋ ಒಂದು ಕ್ಷಣ ಬರುತ್ತೆ, ಆಗ ನಾನು ನಿನ್ನ ಮರ್ದನ ಮಾಡ್ತೀನಿ. ಅವನು ತಪ್ಪುಗಳೆಲ್ಲ ಮಾಡಿದ ಮೇಲೆ, ಇನ್ನು ಮಾಡೋ ತಪ್ಪುಗಳು ಇಲ್ಲದೆ ಇದ್ದಾಗ ಅಲ್ಲಿಗೆ ನಿನ್ನ ಪಾಪದ ಕೂಡ ತುಂಬಿತೋ, ತಗೋ ನಿನ್ನ ತಲೆ ತೆಗೆದೆ ಅಂತ ತೆಗಿತ. ಅಂದರೆ
ಕೃಷ್ಣ ಹಾಗೆ ತೆಗೆಯೋದಕ್ಕೊಂದು ಕಾರಣ ಬೇಕೋ? ಕಾರಣ ಬೇಕು. ಏನು ಕಾರಣ ಬೇಕಾಯಿತು? ರುಕ್ಮಿಣಿ ಎನ್ನತಕ್ಕಂಥವಳನ್ನು ಮದುವೆ ಆಗಬೇಕು ಅಂತ ಶಿಶುಪಾಲ ಇದ್ದ. ಆದರೆ ರುಕ್ಮಿಣಿ ತನ್ನ ಪ್ರೇಮ ಪತ್ರವನ್ನು ಕಳಿಸಿದ್ಲು. ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆಯಿತು. ಅದು ಶಿಶುಪಾಲನ ಸಿಟ್ಟಿತ್ತು. ಆದ್ದರಿಂದ ಅವನು ಕೃಷ್ಣನನ್ನು ದ್ವೇಷಿಸ್ತಾ ಬಂದ. ಅರೆ ಅವಳಾಗವಳೆ ಇಷ್ಟಪಟ್ಟು ಬಂದಿದ್ದಾಳೆ ನನ್ನ ಹತ್ರಕ್ಕೆ, ಅವಳನ್ನು ಮದುವೆ ಆಗಿದ್ದೀನಪ್ಪ ಅಂತ ಕೃಷ್ಣ ಹೇಳಿದ. ಅವನು ಕೇಳೋಕೆ ಸಿದ್ಧ ಇರಲಿಲ್ಲ. ಅವನು ನಿರಾಶೆ, ಭಗ್ನ ಪ್ರಣಯಿ. ಅವನು ಬಾಯಿ ಬಂದಾಗೆ ಬೈತಾ ಇದ್ದ. ಕೊನೆಗೆ ತಲೆ ತೆಗೆದು. ಇದೆಲ್ಲ ಪರಶುರಾಮರಿಗೆ ಆಗಬೇಕಲ್ಲ. ಪರಶುರಾಮರ ಇದಾಗಲ್ಲ. ಯಾಕಂದ್ರೆ ಅವರು ಬ್ರಹ್ಮಚಾರಿ. ಬ್ರಹ್ಮಚಾರಿಯಾಗಿರತಕ್ಕಂಥವನಿಗೆ ಹೆಂಡತಿ ಇಲ್ಲ. ಹೆಂಡತಿಯ ಬರುವಿಕೆಯೇ ಇಲ್ಲವಾದ್ದರಿಂದ ಶಿಶುಪಾಲನ ಸಾಯಿಸೋಕ್ಕಾಗೋದಿಲ್ಲ. ಹೆಂಡತಿನ ಅಪಹರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಮದುವೆ ಆಗಿಲ್ಲ ಅಂದರೆ ರಾವಣನೇನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಯಾರು ಪ್ರಶ್ನೆ ಕೇಳ್ತಾ ಇರೋದು? ವಿವೇಕಾನಂದ ಹೆಗಡೆ ಅವರು. ಸನ್ಮಾನ್ಯ ಹೆಗಡೆಗಳೇ, ನೀನು ಹೆಗಡೆನೆ. ಸನ್ಮಾನ್ಯ ವಿವೇಕಾನಂದ ಹೆಗಡೆಗಳೇ, ಅವಾಗ ಸ್ವಲ್ಪ ಈ ಯೌವನ ಶೃಂಗಾರ ಎಲ್ಲ ಹುಡುಗರಿಗೆ ಆ ವಯಸ್ಸಿನಲ್ಲಿರುತ್ತಲ್ಲ. ನಮ್ಮ ಹುಡುಗರೆಲ್ಲ ಅಂದ್ಕೊಳ್ತಾ ಇದ್ರು, ಮುಂದೆ ಕಣ್ಣಿರೋದ್ರ ಬದಲು ಹಿಂದೂ ಒಂದು ಕಣ್ಣಿದ್ರೆ ಹುಡುಗಿರನ್ನೆಲ್ಲ ನೋಡ್ಬೋದು ಅಂತಿದ್ರು ಅವರು. ಏನು ಇವನ ಅಪೇಕ್ಷೆಯಂತೆ ಒಂದು ಕಣ್ಣು ತಲೆಯಲ್ಲಿ ಬರ್ಲಿಕ್ಕಾಗುತ್ತೆ ಹಿಂದ್ಗಡೆಗೆ? ನಮ್ಮ ಅಪೇಕ್ಷೆಯಂತೆ ಆಗೋದಿಲ್ಲ. ನಮಗೆ ಎಷ್ಟೊತ್ತಲ್ಲ ಮೂಗು ಏನಪ್ಪ ಅಂತ ಅನ್ಸುತ್ತೆ. ಅದು ಮೂಗಲ್ಲೇ ಇರಬೇಕು. ನಾವೇನೋ ಬಯಸ್ತೀವಿ ಅಂತ ಏನೇನೋ ಬದಲಾವಣೆಗಳಾಗೋದಿಲ್ಲ. ಆದ್ದರಿಂದ ಹೆಗಡೆಗಳೇ, ನೀವು ಪರಶುರಾಮರೇ ಮಾಡ್ಬಿಡ್ಬೋದಾಯ್ತು, ಹಾಗೆ ಮಾಡ್ಬೋದಾಯ್ತು, ಹೀಗೆ ಮಾಡ್ಬೋದಾಯ್ತು. ಅದಲ್ಲ. ಯಾಕೆ ಎಂದು ಈಗಾಗಲೇ ಆಗೋಗ್ಬಿಟ್ಟಿದೆ ಅವೆಲ್ಲನೂ. ಹೀಗೆ ಆಗಿರತಕ್ಕಂಥದ್ದನ್ನು ನಾವು ಕಾವ್ಯಾಭ್ಯಾಸ ಮಾಡ್ತೀವಿ ನಾವು ಅಷ್ಟೇ. ಅದನ್ನು ಹಾಗೆ ಮಾಡಬಹುದಾಗಿತ್ತು, ಹೀಗೆ ಮಾಡಬಹುದಾಗಿತ್ತು. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಗಾದೆ ಇದೆ. ನಮ್ಮ ಅಜ್ಜಿಗೆ ಮೀಸೆ ಬಂದಿದ್ದರೆ ಇನ್ನೇನೋ ಆಗ್ಬೋದಾಗಿತ್ತು ಅಂತಂತ. ಪ್ರಶ್ನೆ, ಅಜ್ಜಿಗೆ ಮೀಸೆ ಬರಲ್ಲ, ಬಂದಿದ್ದರೆ ಯಾಕೆ ಮಾತಾಡ್ತಾ ಇದ್ದೀರಿ ಹೆಗಡೆಗಳೇ? ಆದ್ದರಿಂದ ಹಾಗೋದಾಯ್ತು, ಹೀಗೆ ಅವೆಲ್ಲ ಹೇಳೋದು ಅಷ್ಟು ಸರಿ ಅಂತ ಅನ್ನಿಸ್ತಾ ಇಲ್ಲ. ಮುಂದಿನ ಪ್ರಶ್ನೆ ಇದೆ. ಜಿ ಸೀತಾರಾಮ ಶೆಟ್ಟಿ ಅವರದ್ದು, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಾವು ವಂಶ ಪಾರಂಪರ್ಯವಾಗಿ ಮಾಂಸಾಹಾರಿಗಳು. ಆದರೆ ಹಬ್ಬ ಹರಿದಿನಗಳಲ್ಲಿ ದೇವರ ದರ್ಶನಕ್ಕೆ ಹೋಗುವುದಿದ್ದಲ್ಲಿ ಪುರೋಹಿತರನ್ನು ಮನೆಗೆ ಕರೆಯಿಸಿ ಪೂಜಾ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾಗ ಮಾತ್ರ 7-8 ದಿವಸಗಳ ಮುಂಚೆಯೇ ಮಾಂಸಾಹಾರವನ್ನು ಮನೆಯಲ್ಲಿ ನಿಷೇಧಿಸುತ್ತೇವೆ. ಅದಲ್ಲದೆ ವಾರದ ಪ್ರತಿ ಸೋಮವಾರ ಒಂದು ದಿನ ಮಾಂಸಾಹಾರವನ್ನು ನಿಷೇಧ ಮಾಡ್ತಿರ್ತೇವೆ. ಈಗ ಪ್ರಶ್ನೆ ಏನಂದ್ರೆ, ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುತ್ತೇವೆ. ಈ ನಮ್ಮ ನಿತ್ಯ ಮಾಡಿ ಅಥವಾ ಮಂತ್ರ ಸ್ತೋತ್ರಗಳು ಆ ಪರಮಾತ್ಮನಿಗೆ ಸಮರ್ಪಣೆಯಾಗುವುದೇ ಅಥವಾ ದೇವರಿಗೆ ಸಮರ್ಪಣೆಯಾಗದೆ ಎನ್ನುವಂತಹ ಆತಂಕ. ಯಾವುದೇ ಆಹಾರ ಸೇವಿಸಿದರೂ ಬಾಹ್ಯ ದೇಹವನ್ನು ಸ್ನಾನಾದಿಗಳಿಂದ ಶುದ್ಧೀಕರಿಸಿಕೊಂಡು ಪ್ರಾರ್ಥಿಸಿದರೆ ಅದು ದೇವರಿಗೆ ಅರ್ಪಣೆಯಾಗುವುದೇ, ಅಥವಾ ನಾವು ಮಾಂಸಾಹಾರವನ್ನು ಭಕ್ಷಿಸಿ ದೇಹ ಶುದ್ಧೀಕರಿಸಿಕೊಂಡರೂ ಮಾಂಸಾಹಾರಿಗಳಾದ ನಮ್ಮ ಪ್ರಾರ್ಥನೆಗಳು, ನಮ್ಮ ಸ್ತುತಿಗಳು, ಮಂತ್ರೋಚ್ಚಾರಗಳಿಂದ ನಮಗೆ ಪುಣ್ಯದ ಬದಲಾಗಿ ಪಾಪವೇ ಗಂಟು ಬೀಳಬಹುದೇ ಎನ್ನುವಂತಹ ಪ್ರಜ್ಞೆ ಮತ್ತು ಸಂಶಯ ಕಾಡುತ್ತಿದೆ. ದಯವಿಟ್ಟು ಈ ಸಂಶಯವನ್ನ ಬಗೆಹರಿಸಿ ಅಂತ ಕೇಳ್ತಾ ಇದ್ದಾರೆ. ಸ್ವಾಮಿ, ಉದಾಹರಣೆಗೆ ನೀವು ಮಾರಮ್ಮನ ಭಕ್ತರು ಅಂತ ಇಟ್ಕೊಳ್ಳಿ. ನಿಮ್ಮೂರು ಶಿರಸಿ ಮಾರಿಕಾಂಬೆ ಅದರ ಭಕ್ತರು ಅಂತ ಇಟ್ಕೊಳ್ಳಿ. ಅಥವಾ ನೀನು ಹನುಮಂತರಾಯನ ಭಕ್ತೆ ಅಂತ ಇಟ್ಕೊ. ಅವರು ಮಾರಮ್ಮನ ಭಕ್ತರಾದ್ದರಿಂದ ಮಾರಮ್ಮ ಏನು ಬಯಸ್ತಾಳೆ? ಅರೆ ಯಾಕೆ ಮಾಂಸ ಇಷ್ಟಪಡ್ತಾಳೆ. ನಿಮ್ಮ ಹನುಮಂತರಾಯ ಏನು ಇಷ್ಟಪಡ್ತಾನೆ? ಬಾಳೆಹಣ್ಣು ಇಷ್ಟಪಡ್ತಾನೆ. ಹೀಗಾಗಿ ನೀನು ಬಾಳೆಹಣ್ಣವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು, ಬಾಳೆಹಣ್ಣನ್ನು ನೀನು ತಗೊಳ್ತಕ್ಕಂಥದ್ದು ಹನುಮಂತರಾಯನಿಗೆ ಸರಿ. ಮಾರಿಕಾಂಬೆಗೆ ಪಾಯಸ ಕುಡಿಯಮ್ಮ ಅಂದ್ಬಿಟ್ಟು ಕುಡಿಯೋಕ್ಕಾಗುತ್ತೆ ಆಕೆಗೆ. ಯಾರೇ ನನಗೆ ಅದು ಬೇಕಯ್ಯ ಬಾಡು ಕೊಡು ಅಂತ ಹೇಳ್ತಾಳೆ ಆಕೆ. ಅಂದರೆ ನಾನು ಯಾವ ದೈವದ ಭಕ್ತನಾಗಿದ್ದೇನೋ ಆ ದೈವ ನನ್ನಿಂದ ಏನನ್ನು ಅಪೇಕ್ಷಿಸುತ್ತಿದೆಯೋ ಅದನ್ನೇ ಅರ್ಪಣೆ ಮಾಡಬೇಕು. ಇದು ಒಂದು ದೃಷ್ಟಿಕೋನ. ಇದಕ್ಕೆ ಮತ್ತೊಂದು ದೃಷ್ಟಿಕೋನ, ಇದು ಬಹಳ ಪ್ರಸಿದ್ಧವಾದ ಉದಾಹರಣೆ ಅಂದರೆ ಈಶ್ವರ. ಈಶ್ವರ ಏನು ಪಾಯಸ ತಿಂತಾನೋ ಮಾಂಸ ತಿಂತಾನೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈಶ್ವರ ಇಂತ ಹಂಗೆ ಗೊತ್ತಿದೆ. ಬಹುಶಃ ಅವನೇನೂ ತಿನ್ನಲ್ಲ ಅಂತ ಕಾಣುತ್ತೆ, ಸ್ವಯಂ ತೃಪ್ತ ಇರಲಿ. ಭಕ್ತರು ಆತನಿಗೆ ಕೊಡ್ತಾನಪ್ಪ. ಈಶ್ವರನಿಗೆ ನಾನೇನಾದರೂ ಕೊಡಬೇಕು ಅಂದರೆ ಏನು ಕೊಡಬೇಕು? ನಾನು ಏನು ಕೊಡಬೇಕು? ನಾವು ಏನು ತಿಂತೀವೋ ಅದನ್ನು ನಾವು ಕೊಡಬೇಕು. ಈಗ ನಾನೇನು ಮಾಡ್ತೀನಿ? ನಂಗೆ ತುಂಬ ಇಷ್ಟವಾದ ಶಾವಿಗೆ ಪಾಯಸ ಕಣಪ್ಪ, ನೀನು ಶಾವಿಗೆ ಪಾಯಸ ನೈವೇದ್ಯ ಮಾಡ್ತೀನಿ ಅಂತೀನಿ. ಮುಂದಿನ ವಾಕ್ಯ ಒಳಗೆ ಗಮನ ಇಟ್ಟು ಕೇಳಬೇಕು. ಮೊದಲಿನ ಉದಾಹರಣೆ ಮಾರಿಕಾಂಬ, ಮಾರಿ, ಕಾಳಿ,
ದುರ್ಗೆ ಅವರೆಲ್ಲ ಭೀಕರವಾಗಿರ್ತಾರೆ, ಅವರಿಗೆ ಮಾಂಸ ಸರಿ ಅಂತ ಅಂದ್ಕೊಳ್ಳೋಣ. ಆದರೆ ಈಶ್ವರ ಆಗಲ್ವಲ್ಲ, ತುಂಬ ಸೌಮ್ಯ. ಬಹುಶಃ ಅವನು ಮಾಂಸ ತಿನ್ನಲಾರನೋ ಏನೋ ನಂಗೆ ಸಂದೇಹ. ಆದರೆ ಬೇಡರ ಕಣ್ಣಪ್ಪನ ಕೇಳಿದರೆ ಅರೆ ಅವನೊಂದು ಮೊಲ ಹೊಡೆದಾಕ್ತಾನೆ, ಈಶ್ವರನ ಕೊಡ್ತಾನೆ ತಿನ್ನಯ್ಯ ಅಂತ ಹೇಳ್ತಾನೆ. ಯಾಕೆ? ಅರೆ ನಾನು ತಿನ್ನೋದೇ ನಿಂಗೆ ಕೊಡ್ತೀನಯ್ಯ ಅಂತಾನಂತ. ಈಶ್ವರ ತಗೊಳ್ಳಿಲ್ವೋ? ತಗೊಂಡಲ್ಲ. ಈಗ ಒಂದೊಂದು ಕಣ್ಣು ಇವನು ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದು ಕಣ್ಣು ಸುರಿತಾ ಇದೆಯಲ್ಲಯ್ಯ ಅಂಥೇಳಿ ತನ್ನ ಕಣ್ಣನ್ನೇ ಕಿತ್ತ ಅಲ್ಲಿಟ್ಟ. ಪ್ರಸಾದ ಯಾವುದು ಅಂತಲ್ಲ ಸ್ವಾಮಿ ಮುಖ್ಯವಾದ್ದು. ಬೆಳ್ತಂಗಡಿಯವರವರು, ಸನ್ಮಾನ್ಯ ಬೆಳ್ತಂಗಡಿಯವರೇ, ಬೇಡರ ಕಣ್ಣಪ್ಪನಿಗೆ ಮಾಂಸ ಕೊಡ್ತೀನ ಬೆಲ್ದುಂಡೆ ಕೊಡ್ತೀನ ಅನ್ನೋದು ಮುಖ್ಯ ಆಗಲ್ಲ. ದೇವ್ರಿಗೂ ಅದು ಮುಖ್ಯ ಆಗಲ್ಲ. ದೈವ ಅಪೇಕ್ಷೆ ಪಡತಕ್ಕಂಥದ್ದು ನೀವು ಭಕ್ತಿಯಿಂದ ಏನನ್ನು ಕೊಟ್ಟರೆ ಅದನ್ನು ಆತ ತಗೊಳ್ತಾನೆ. ಯಾಕೆಂದ್ರೆ ಅದ್ರಿಗೆ ಏನೂ ಬೇಡ. ಏನು ನೀವು ಕೊಟ್ಟರೆ ತಗೊಂಡ್ಬಿಡ್ತಾನೆ ಆತ? ನೀವು ಕೊಟ್ಟರೆ ಅದನ್ನು ದರ್ಶನ ಮಾತ್ರದಿಂದಲೇ ಸ್ವೀಕಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ಕೊಟ್ಟಿದ್ದೆಲ್ಲ ನಾವೇ ತಗೊಳ್ತೀವಿ ವಾಪಸ್ಸು. ಆದ್ದರಿಂದ ತಾವು ನಿಶ್ಚಿಂತರಾಗಿ ನೀವು ಏನು ಊಟ ಮಾಡ್ತೀವಿ, ಭಾಳ ತುಂಬ ಚೆನ್ನಾಗಿ ಬರೆದಿದ್ದೀರಿ, ಸ್ನಾನ ಮಾಡ್ತೀವಿ, ಸ್ತೋತ್ರಗಳನ್ನ ಹೇಳ್ತೀವಿ, ನಮಗಿಷ್ಟ ಆಗಿರೋ ಆಹಾರ ನಾವು ತಗೊಳ್ತೀವಿ, ಪಾಪ ತಪ್ಪೇನಿದೆ? ಆದ್ದರಿಂದ ನಿಮಗೆ ಯಾವುದೇ ಪಾಪ ಪ್ರಜ್ಞೆ ಇರಕೂಡದು. ಆಹಾರ ಅನ್ನತಕ್ಕಂಥದ್ದು ತುಂಬ ವೈಯಕ್ತಿಕವಾದದ್ದು. ಅದರಲ್ಲಿ ಮೂಗು ತುರಿಸೋದಕ್ಕೆ ಬೇರೆಯವರು ಯಾರಿಗೂ ಅಧಿಕಾರ ಇಲ್ಲ. ಅಕಸ್ಮಾತ್ ನೀವು ವೈದ್ಯರ ಹತ್ರಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳಿ, ಮಾಂಸಾಹಾರ ಶ್ರೇಷ್ಠವೋ ಸಸ್ಯಾಹಾರ ಶ್ರೇಷ್ಠವೋ ಅಂತ ಚರ್ಚೆ ಶುರು ಮಾಡಿದರೆ ಆಗ ಅವರು ಏನಾದರೂ ಹೇಳ್ಬೋದು, ನೀವು ಕೇಳಿದಿರಿ, ನೀವು ಆ ಪ್ರಶ್ನೆ ಕೇಳ್ತಾ ಇಲ್ಲ, ನಾನು ತಗೊಳ್ತಾ ಇದ್ದೀನಿ, ಹಾಗೆ ತಗೊಂಡು ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ, ಒಪ್ಕೋಬೋದು. ಆದ್ದರಿಂದ ನಿಮಗೆ ದಯವಿಟ್ಟು ಏನಾದರೂ ಪಾಪ ಪ್ರಜ್ಞೆ ಇದ್ದರೆ ದಯವಿಟ್ಟು ಅದನ್ನು ಬಿಡಿ. ದೇವರು ನಿಮ್ಮ ನೈವೇದ್ಯವನ್ನು, ನಿಮ್ಮ ಪ್ರಾರ್ಥನೆಯನ್ನು ಒಪ್ಪಿದ್ದಾನೆ ಅಂತ ದೇವರು ಪರವಾಗಲ್ಲದೆ ಇದ್ರು ನನಗೆ ಗೊತ್ತಿರೋ ಬುದ್ಧಿಯಲ್ಲಿ ಹೇಳಿದ್ದೇನೆ. ಇವರದ್ದು ಮುಂದಿನ ಪ್ರಶ್ನೆ ಇದು. ವಾರದ 7 ದಿವಸಗಳಲ್ಲಿ ಒಂದೊಂದು ದಿವಸ ಒಂದೊಂದು ದೇವರಿಗೆ ಮಹತ್ವ ಕೊಟ್ಟು ಸ್ತುತಿಯನ್ನ ಮಾಡ್ತೇವೆ. ಹಾಗೆ ಶುಕ್ರವಾರ ಮಹಿಷಾಸುರಮರ್ದಿನಿಯ ಐಗಿರಿ ನಂದಿನಿ ಸ್ತೋತ್ರವನ್ನ ಮಾಡ್ತೇವೆ. ಈ ಸ್ತೋತ್ರವನ್ನ ಮಾಡುವಾಗ ದುರ್ಗಾ ಪರಮೇಶ್ವರಿ ದೇವಿಯ ಮೂರ್ತಿಯನ್ನ ಎದುರುಗಿಟ್ಟು ಸ್ತುತಿಸುತ್ತೇವೆ. ಆದರೆ ಮಹಿಷಾಸುರನನ್ನು ಮರ್ದಿಸಿದ್ದು ಲಕ್ಷ್ಮೀ ದೇವಿ ಎಂದು ಕೆಲವರು ಹೇಳುತ್ತಾರೆ. ಇದರಲ್ಲಿ ಸತ್ಯ ಯಾವುದು? ದಯವಿಟ್ಟು ತಿಳಿಸ್ಕೊಡ್ತೀರಾ? ನಿಮಗೆ ನಾನು ಹೇಳಬೇಕಾದ್ದು, ನೀವು ಕೇಳಿದ ಪ್ರಶ್ನೆಗೆ ನೇರವಾದ ಸತ್ಯ ಅಲ್ಲದೆ ಇನ್ನೊಂಚೂರು ಬೇರೆ ಹೇಳಬೇಕಾಗಿದೆ. ಆವಾಗಲೇ ನಿಮ್ಮ ಪ್ರಶ್ನೆ ನಿಮಗೆ ಅರ್ಥ ಆಗೋದು ಸರಿಯಾಗಿ. ನೀವು ಮಹಿಷಾಸುರ ಮರ್ದಿನಿಯ ಪೂಜೆಯನ್ನು ಮಾಡ್ತೀರಿ, ಶುಕ್ರವಾರ ದಿವಸ ಮಾಡ್ತೀರಿ, ಅಯ್ಯಗಿರಿ ನಂದಿನಿ ಅನ್ನೋದನ್ನು ಹೇಳ್ತೀರಿ, ಭಾಳ ಒಳ್ಳೆಯದು. ಆದರೆ ನಿಮ್ಮ ಸಂಶಯ ಏನಾಗಿದೆ, ನನ್ನಂಥವನು ಯಾರೋ ಹೇಳಿದ್ದಾನೆ ರೀ, ಲಕ್ಷ್ಮೀದೇವಿನಪ್ಪ ಮಹಿಷಾಸುರನನ್ನು ಸಾಯಿಸಿದ್ದು, ನೀವು ದುರ್ಗಾದೇವಿ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿದ್ದಾನೆ. ಅವನು ಹೇಳಿದ ಮೊದಲನೇ ಭಾಗ ಸರಿ, ಎರಡನೇ ಭಾಗ ಸರಿ ಇಲ್ಲ. ಮೊದಲನೇ ಭಾಗ ಏನು? ಮಹಾಲಕ್ಷ್ಮಿ ಮಹಿಷಾಸುರ ಮರ್ದನವನ್ನು ಮಾಡಿದ್ದಾಳೆ, ಸತ್ಯ. ಪ್ರಶ್ನೆ ಏನು? ಮಹಾಲಕ್ಷ್ಮಿ ಇದು ನಾನು ಹೇಳಬೇಕಾಗಿರೋದು ನಿಮಗೆ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಾಗೋದು ತಕ್ಷಣ. ನಿಮಗಿರ್ತಕ್ಕಂಥ ಸಂದೇಹ ಇದು ಏನು? ಮಹಾಲಕ್ಷ್ಮಿ ಮಹಿಷಾಸುರನನ್ನು ಮರ್ದನ ಮಾಡಿದ ಮೇಲೆ ದುರ್ಗಾದೇವಿನ ಇಟ್ಕೊಂಡು ಹೇಗೆ ಹೇಳೋದು ಇದನ್ನ ಅಂತ ಪ್ರಶ್ನೆ. ಮತ್ತು ಚಲನಚಿತ್ರಗಳಲ್ಲೆಲ್ಲ ಮಹಿಷಾಸುರನ ಮರ್ದಿನಿ ಅಂತ ಹೇಳ್ತಿದ್ದಾಗೆ ಆ ಪಾರ್ವತಿ ಚಿತ್ರ ಕೊಟ್ಟು ಅದೆಲ್ಲ ಮಾಡಿ ಆಕೆಗೆ ಒಂದೊಂದು ದೇವರು ಒಂದೊಂದು ಆಯುಧವನ್ನು ಕೊಟ್ಟಿರೋದು, ಇದೆಲ್ಲ ಚಿತ್ರವನ್ನು ತೋರಿಸೋದ್ರಿಂದ ಪಾಪ ನೀವು ಬಹಳ ಮುಗ್ಧವಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾನೊಂದು 2-3 ಬೇರೆ ಪ್ರಶ್ನೆಗಳಿಂದ ನಿಮಗೆ ಕೇಳಬೇಕು. ಅವ್ರು ಕೇಳೋ ಕಾಲ ನಿನ್ನ ಕೇಳ್ತೀನಿ, ನೀನು ಉತ್ತರ ಹೇಳಿ. ಈ ದಸರಾ ಅಂತ ನಡೆಯುತ್ತಲ್ಲ, ನವರಾತ್ರಿ ಉತ್ಸವದಲ್ಲಿ, ಆಗ ಶೃಂಗಗಿರಿಗೆ ಹೋದರೆ ಅಲ್ಲಿ ಉತ್ಸವವನ್ನು ಯಾವ ಪಾರ್ವತಿದು ಮಾಡ್ತಾರೆ? ಅಲ್ಲಿ ಶಾರದಾ ದೇವಿ ಪೂಜೆಯನ್ನು ನಡೆಸ್ತಾರೆ. ಅಯ್ಯೋ ರಾಮ, ಶಾರದಾ ಯಾಕಪ್ಪ ಬಂದ್ಲೀಗ? ಕೇಳಿಸ್ಕೊಳ್ತಾ ಇದ್ದೀರಾ ನೀವು? ಅಂದರೆ ದುರ್ಗಾ ಪೂಜೆಯ ಕಾಲದಲ್ಲಿ, ನವರಾತ್ರಿಯಲ್ಲಿ ದುರ್ಗೆ ಪೂಜೆ ಮಾಡೋದು ಬಿಟ್ಟು ಶಾರದೆಗೆ ಯಾಕಪ್ಪ ಪೂಜೆ ಮಾಡ್ತಾರೆ? ಇನ್ನೊಂದು ಪ್ರಶ್ನೆ. ಈ ಕಟೀಲ್ನಲ್ಲಿ, ಕಟೀಲ್ ಗೊತ್ತಲ್ಲ, ಅಲ್ಲಿರ್ತಕ್ಕಂಥ ದೊಡ್ಡ ದೇವಸ್ಥಾನದ ಹೆಸರೇನು? ಭ್ರಮರಾಂಬ ದುರ್ಗಾ ಪರಮೇಶ್ವರಿ ಅಂತ, ಕಟೀಲು ದುರ್ಗಾ ಪರಮೇಶ್ವರಿ ಅಂತ ಕರೀತಾರೆ. ಅಲ್ಲಿ ಒಳಗೆ ಹೋಗಿ ಪೂಜೆ ಮಾಡಿದ್ರೆ ಯಾವ್ದು ಪೂಜೆ ಮಾಡ್ತಾರೆ ಗೊತ್ತೋ? ನಿಂಗೆ ಗೊತ್ತೋ? ಲಕ್ಷ್ಮೀ ಪೂಜೆ ಮಾಡ್ತಾರೆ.
ಅರೆ ಹೆಸರು ದುರ್ಗಾ ಪರಮೇಶ್ವರಿ ಅಂತ ಇಟ್ಕೊಂಡು ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ಅಲ್ಲಿ ವೈಷ್ಣವರೆಲ್ಲ ಪೂಜೆ ಮಾಡ್ತಾ ಇದ್ರು. ನಾನು ಅವನು ಕೇಳಿದೆ, ಅದು ಹೇಗೆ ನೀವು ವೈಷ್ಣವರು ದುರ್ಗಮ್ಮನ ಪೂಜೆ ಮಾಡಿ, ನಂಗೆ ಗೊತ್ತಿತ್ತು ಉತ್ತರ, ಆದರೂ ನಾನು ಸುಮ್ಮನೆ ಕೇಳಿದೆ, ನೀವು ಹೇಗೆ ದುರ್ಗೆನ ಪೂಜೆ ಮಾಡ್ತೀರಿ? ಅವ್ರು ಹೇಳಿದ್ರು, ಸ್ವಾಮಿ ದುರ್ಗೆ ಅಲ್ಲ, ಇದು ಲಕ್ಷ್ಮೀ ಇದು. ಅಂದರೆ ಅರ್ಥ ಏನು? ಈ ಉತ್ತರ ಮುಗಿಸ್ಬಿಡ್ತೀನಿ, ಮಧ್ಯದಲ್ಲಿ ತಲೆ ಹಾಕ್ಬಿಡ, ನೀವು ಸ್ವಲ್ಪ ಇರು. ಅಂದರೆ ಅರ್ಥ ಏನು? ದುರ್ಗಾ ಪರಮೇಶ್ವರಿ ಅಂತ ನಾನು ಕರೆದರೂ ಅದು ಲಕ್ಷ್ಮೀ ಆಗುತ್ತೆ, ಮಹಿಷಾಸುರ ಮರ್ದಿನಿಯ ಸಂದರ್ಭದಲ್ಲಿ ಶಾರದೆಯೂ ಆಗುತ್ತೆ. ಹಾಗಾದರೆ ಏನರ್ಥ ಇದು? ಮಹಿಷಾಸುರ ಮರ್ದಿನಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾಗ ಲಕ್ಷ್ಮಿಯೇ ಸಂಹಾರ ಮಾಡಿದ್ದು ಅಂತ ಗೊತ್ತಿದ್ದಾಗ ದುರ್ಗಾ ಪರಮೇಶ್ವರಿ ಇಟ್ಕೊಳ್ಳೋದು ಸರಿಯೋ ತಪ್ಪೋ? ಅಂದರೆ ಇದಕ್ಕೆ ಸರಿಯಾಗಿ ನಿಮಗೆ ಅರ್ಥ ಆಗಬೇಕಾಗಿದ್ದರೆ ನೀವು ವೈಷ್ಣೋದೇವಿ ಹತ್ರಕ್ಕೆ ಹೋಗಬೇಕು. ವೈಷ್ಣೋದೇವಿ ಹೆಸರೇನು? ವೈಷ್ಣೋದೇವಿ. ಈಗ ತಾನೇ ಹೇಳ್ತಾ ಇದ್ದೀನಿ, ವೈಷ್ಣೋದೇವಿ ಅಂದರೆ ವಿಷ್ಣುದೇವಿ ಅಂದರೆ ಲಕ್ಷ್ಮೀ. ಅದರ ಒಳಗೆ ಹೋದ್ರೆ ಏನಂತ ಗೊತ್ತಾ? ಸರಿಸಮಾನವಾದ 3 ಗುಂಡುಗಳಿರುತ್ತೆ. ಆ 3 ಗುಂಡುಗಳು ಯಾವುದು? ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ. ಆದರೆ ಈ 3 ಒಂದೇ ಅಂತ ಮಹಾವೂ ಇಲ್ಲದೇ ಇದ್ದಾಗ ಆಗ ಮಹಾಲಕ್ಷ್ಮಿ ಹುಟ್ಟಿದ್ಲು. ಆ ಮಹಾಲಕ್ಷ್ಮಿಯ ಬಲಭಾಗದಿಂದ ಸರಸ್ವತಿ, ಎಡಭಾಗದಿಂದ ಮಹಾಕಾಳಿ ಬಂದು, ಈ 3 ಒಂದೇನೆ. ಆದ್ದರಿಂದ ಬೆಳ್ತಂಗಡಿನ ಹೌದು, ಸನ್ಮಾನ್ಯ ಬೆಳ್ತಂಗಡಿಯವರೇ, ನೀವು ದುರ್ಗಮ್ಮನ್ನು ಇಟ್ಕೊಳ್ಳಿ, ಲಕ್ಷ್ಮೀ ಭಾವಚಿತ್ರ ಇಟ್ಕೊಳ್ಳಿ, ಶಾರದಮ್ಮನ್ನಾದರೂ ಇಟ್ಕೊಳ್ಳಿ, ಎಲ್ಲವೂ ಒಂದೇ. ಆದ್ದರಿಂದ ಮಹಾಲಕ್ಷ್ಮಿ ಮಹಿಷಾಸುರನನ್ನು ಮರ್ದನ ಮಾಡಿದ್ದರು, ನಿಮ್ಮ ಮುಂದೆ ದುರ್ಗಿಯನ್ನು ಇಟ್ಟುಕೊಂಡಿದ್ದರೆ ಅದೇ ಆಕೆ, ಎರಡನೇ ಮಾತೇ ಇಲ್ಲ. ಸರಸ್ವತಿನ ಇಟ್ಕೊಂಡ್ರೂ ಆಕೆನೆ. ಇವರದ್ದು ಇನ್ನೆರಡು ಪ್ರಶ್ನೆಗಳಿದೆ ಗುರುಗಳೇ, ಆದರೆ ಸಮಯ ಸಾಕಾಗ್ತಾ ಇಲ್ಲ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಸೋಣ. ನಿಮ್ಮಲ್ಲಿರುವಂತಹ ಇಂತಹ ಸಂದೇಹಗಳನ್ನು ನೀವು ಈ ವಿಳಾಸಕ್ಕೆ ಬರೆಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರೆಲ್ಲರ ಸಂದೇಹಗಳನ್ನು ಪರಿಹರಿಸಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.